ಹತ್ರ ಬಂದಿದ್ದೇನೆ ಬೆಂಗಳೂರಿಗೆ. ಆಹಾ, ಬಂದಿದ್ದಾದ್ರೂ ಎಲ್ಲಿ ಬಂದಿದ್ದು? ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಬಂದು ನಿಂತಿದ್ದೇನೆ. ನೋಡಿದರೆ ಜನ ದಂಗುಳಿ, ಏನು ಜನ, ಏನು ಜನ! ಆಹಾ, ನೋಡಿ ಯಾವ ತರ ಡ್ರೆಸ್ಗಳು, ಆಹಾ, ಈ ರಂಗಿನ ಬಣ್ಣಗಳು, ಆಹಾ, ಏನಿದು? ನಾನು ತ್ರಿಲೋಕ ಸಂಚಾರಿ. 3 ಲೋಕವನ್ನು ಓಡಾಡ್ತಾ ಇರಬೇಕಿದ್ರೆ ಒಂದು ದಿವಸ ಹೋಗಿದ್ದೆ ಸ್ವರ್ಗಲೋಕಕ್ಕೆ. ಸ್ವರ್ಗಲೋಕದಲ್ಲಿ ಹೋದಾಗ ಕೆಲವೊಂದು ಜನ ಹೀಗೆ ಗುಂಪು ಕುಳಿತುಕೊಂಡಾಯಿದ್ರು. ಏನ್ ಮಾಡ್ತಾ ಇದ್ದಾರಪ್ಪ ಇವರು ಅಂತ ಹೋಗಿ ನೋಡಿದ್ರೆ ಕೆಲವರಿಗೆ ಅವರ ಮುಖದಲ್ಲಿ ಒಂದು ದುಃಖದ ಛಾಯೆ. ಆಹಾ, ಯಾಕೆ ದುಃಖದಲ್ಲಿದ್ದಾರೆ? ಸ್ವರ್ಗದಲ್ಲಿ ತಿಳ್ಕೊಂಡು ಅಂತ ಕೇಳಿದರೆ ಹತ್ತಿರ ಹೋಗಿ ನೋಡಿದರೆ ಒಂದು ಕಡೆ ಕುಳಿತುಕೊಂಡಿದ್ದಾರೆ ಎಲ್ಲ ಕರ್ನಾಟಕದ ಸಾಹಿತಿಗಳು. ಕುವೆಂಪು ಅವರು ಕುತ್ಕೊಂಡಿದ್ದಾರೆ, ಪಕ್ಕದಲ್ಲಿ ಬೀಚಿ, ದ ರಾ ಬೇಂದ್ರೆ ಹಾಗೂ ಎಲ್ಲ ಸಾಹಿತಿಗಳು. ಅದರ ಪಕ್ಕದಲ್ಲಿ ನೋಡ್ತಾ ಇದ್ರೆ ಎಲ್ಲ ಕಲಾವಿದರುಗಳು, ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ, ಅದರ ಪಕ್ಕದಲ್ಲಿ ಶಂಕರ್ನಾಗ್, ಹಾಗೆ ಕಲ್ಪನಾ, ಇವರು ಎಲ್ಲ ಕುತ್ಕೊಂಡಿದ್ರೆ ಅವರ ಮುಖದಲ್ಲಿ ದುಃಖದ ಛಾಯೆ. ಯಾಕೆ ದುಃಖದಲ್ಲಿದ್ದೀರಾ ಅಂತ ಕೇಳಿದಾಗ ಅವರು ನನಗೆ ಹೇಳಿದ್ರು, ನಾವು ನೋಡಿ ಈ ಯುಗಾದಿಯ ಸಂದರ್ಭದಲ್ಲಿ ಆ ಬೆಂಗಳೂರಲ್ಲಿ ಏನ್ ನಡೀತಾ ಇದೆ, ಏನ್ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡಿಗರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಅದನ್ನು ನೆನಪಿಸಿಕೊಂಡು ನಾವು ದುಃಖದಲ್ಲಿದ್ದೇವೆ ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ, ಸ್ವರ್ಗದಲ್ಲಿರೋದು ಬೆಂಗಳೂರಲ್ಲಿ ಇದೆ. ಏನ್ರಿ ಇದು? ಸ್ವರ್ಗದಲ್ಲಿ ಬಂದ್ಬಿಟ್ಟು ಈಗಲೂ ಬೆಂಗಳೂರು ಅಂತ ಹೇಳ್ತಾ ಇದ್ದೀರಲ್ಲ ಅಂತ. ಆಗ ಪಕ್ಕದಿಂದ ಈಗ ಎದ್ದು ಬಂದು ಡಾಕ್ಟರ್ ರಾಜ್ಕುಮಾರ್ ಈ ಕಡೆಯಿಂದ ಬಂದರು, ಕುವೆಂಪು ಅವರು ಹೀಗೆ ಬಂದರು. ಬಂದ್ಬಿಟ್ಟು ಹೇಳಿದ್ರು, ನಾರದ್ರೆ ಹಾಗೆಲ್ಲ ನಾರದ್ರೆ ನೋಡಿ, ಬೆಂಗಳೂರು ನನ್ನ ಕರ್ಮ ಭೂಮಿ. ಆಹಾ, ಅಲ್ಲಿ ನನ್ನ ಅಭಿಮಾನಿ ದೇವರುಗಳಿದ್ದಾರೆ. ಆ ಅಭಿಮಾನಿ ದೇವರುಗಳನ್ನೆಲ್ಲ ಬಿಟ್ಟು ನಾನು ಇಲ್ಲಿ ಬಂದಿದ್ದೇನಲ್ಲ ನಾರದ್ರೆ, ಅದಕ್ಕಾಗಿ ದುಃಖ ಆಗ್ತಾ ಇದೆ. ಅದಷ್ಟೇ ಅಲ್ಲ ನಾರದ್ರೆ, ನಿಮಗೆ ಗೊತ್ತಾ ಕುವೆಂಪು ಅವರು ಒಂದು ಮಾತನ್ನು ಹೇಳಿದ್ದಾರೆ, ಏನು ಅಂತ ಗೊತ್ತಾ ನಿಮಗೆ? ನಾನು ಹೇಳಿದೆ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ರು, ಆಹಾ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀ ಏರುವ ಮಲೆ ಸಹ್ಯಾದ್ರಿ. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀ ಏರುವ ಮಲೆ ಸಹ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇಷ್ಟು ಕೇಳಿದ ಮೇಲೆ ನನಗೆ ಏನನ್ನಿಸ್ತು ಅಂದರೆ, ಇನ್ನೊಮ್ಮೆ ಹೋಗಿ ಬೆಂಗಳೂರನ್ನು ನೋಡಿ ಬರಲೇಬೇಕು ಅಂತ. ಅದರ ಜೊತೆಯಲ್ಲಿ ಅವರೆಲ್ಲ ಕೇಳಿಕೊಂಡು, ಈ ಬೆಂಗಳೂರಲ್ಲಿ ಜನ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸಲ ಬಂದು ನಮಗೆ ಹೇಳಿ. ಅದಕ್ಕಾಗಿ ಬಂದಿದ್ದೇನೆ ಇಲ್ಲಿಗೆ. ಬಂದಿದ್ದಾಗ ಎಲ್ಲಿಗೆ? ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಬಂದು ನಿಂತಿದ್ದೇನೆ. ಜನದಂಗುಳಿ ಓಡಾಡ್ತಾ ಇದ್ದಾರೆ. ಸಮಯವಾಯಿತು, ಕಚೇರಿ ಬಿಟ್ಟು ಎಲ್ಲ ಮನೆಗೆ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಸರಿ, ಬರಕ್ಕಿಂತ ಮುಂಚೆ ಏನಾಯ್ತು ಗೊತ್ತೇ? ಶಂಕರ್ನಾಗ್ ಅವರು ಸಿಕ್ಕಿದ್ರು. ಶಂಕರ್ನಾಗ್ ಅವರು ನನ್ನಲ್ಲಿ ಹೇಳಿದ್ರು, ನಾನಂದ್ರೆ ನನ್ನ ಹೆಸರಿನಲ್ಲಿ
ನಲ್ಲಿ ಒಂದು ರಂಗಶಂಕರ ಅಂತ ಒಂದು ಇದು ಶುರು ಮಾಡಿದ್ದಾರೆ. ತಾವು ಯಾಕೆ ಅಲ್ಲಿ ಹೋಗಿ ಬರಬಾರದು? ಅಲ್ಲಿ ಒಂದು ಚಿಕ್ಕ ಮಕ್ಕಳ ನೃತ್ಯ ಪ್ರದರ್ಶನ ಇದೆ ಅಂತೆ. ರಂಗಶಂಕರಕ್ಕೆ ಹೋಗಬೇಕು. ಆದರೆ ನನಗೂ ಅವರು ಬರುವ ಮೊದಲೇ ಹೇಳಿದ್ದರು, ನಿಮ್ಮ ಪವಾಡ ಶಕ್ತಿಗಳನ್ನು ಯಾವುದನ್ನು ಪ್ರಯತ್ನಿಸುವಂತೆ. ಹಾಗಾಗಿ ಈ ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ನನಗೆ ರಂಗಶಂಕರ ಇರುವ ಯಾವುದು ಜಾಗ ಅದು ಜೆ.ಪಿ. ನಗರಕ್ಕೆ ಹೋಗಿ ಬರಬೇಕು. ಆ ಜೆ.ಪಿ. ನಗರಕ್ಕೆ ಹೋಗುವುದಾದರೂ ಹೇಗೆ? ಯಾರನ್ನಾದ್ರೂ ಕೇಳಬೇಕಲ್ಲ. ಓ ಸ್ವಾಮಿ, ಸ್ವಾಮಿ ಬನ್ನಿ 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 ಸ್ವಾಮಿ. ಯಾರಿದ್ದು ರಾಮಕ್ಕೆ ಸ್ವಲ್ಪ ಸ್ವಾಮಿ ಬನ್ನಿ, ನಾನು ನಿಮ್ಮಿಂದ ಒಂದು ಕೆಲಸವಾಗಬೇಕಿದೆ. ಸ್ವಾಮಿನ ನಾವೇನು ಅಯ್ಯಪ್ಪನ ತರಿಸಿದ್ದೀವ? ಓಹೋ, ಅದೆಲ್ಲ ಸ್ವಾಮಿ. ನೋಡಿ, ನನಗೆ ಇಲ್ಲಿಂದ ಜೆ.ಪಿ. ನಗರಕ್ಕೆ ಹೋಗಬೇಕಾಗಿದೆ. ಏನಿದು ಡ್ರಾಮಾ ಕಂಪನಿ? ಏನಿದು ಗೆಟಪ್ಪಲ್ಲೇ ಇದು ಬಂದ್ಬಿಟ್ಟಿದ್ದೀರಾ? ಅದಲ್ಲ ಮಾನವ, ಅದಲ್ಲ. ನಾನು ದೇವಲೋಕದಿಂದ ಬಂದಿದ್ದೇನೆ, ನಾರದ. ಸರಿ ಹೋಯ್ತು. ಹೆಂಗಿದಾರ ನಮ್ಮ ರಂಬೆಯವರು ವಶಿ? ನೋಡಿದಿರಾ ನೋಡಿದಿರಾ ನೋಡಿದಿರಾ? ಇವರಿಗೂ ಈಗಿನ ಕಾಲದ ಹುಡುಗರಿಗೆ ಬರೇ ರಂಬೆ ಋಷಿಯರದೇ ಧ್ಯಾನ. ಇರಲಿ ಇರಲಿ. ನೋಡಿ, ನನಗೆ ಜೆ.ಪಿ. ನಗರಕ್ಕೆ ಹೋಗಿ ದಾರಿ ತೋರಿಸುವಿರಾ? ಶಂಕರನಾಥ ಸ್ಮಾರಕ ಜೆ.ಪಿ. ನಗರದಲ್ಲಿರುವ ರಂಗಶಂಕರಕ್ಕೆ ಹೋಗಿ ಬರಬೇಕು. ಓ, ನಮ್ ಶಂಕರಣ್ಣ ಅಂತ ಇಟ್ರು. ಅದು MG ರೋಡಲ್ಲಿ ಈಗ ಹೋಗಿ ರಾಗಿಣಿ MMS ಬೊಂಬಾಟ್ ಪಿಕ್ಚರ್ ನಡೀತಾ ಇದೆ. ಹೋಗಿ ಮಜಾ ಮಾಡಿ ನಾರಾಯಣ ನಾರಾಯಣ. ರಾಗಿಣಿ MMS ಬೇಡ ನನಗೆ. ನನಗೆ ಚಿಕ್ಕ ಮಕ್ಕಳ ನೃತ್ಯ ನೋಡಲು ರಂಗಶಂಕರಕ್ಕೆ ಹೋಗು. ಓ ಮಗ, ನಮ್ಮ ಅರುಂಧತಿ ನಾವ್ದು ಜೆ.ಪಿ. ನಗರ ಇದೆಯಲ್ಲ, NMKRE ಕಾಲೇಜ್ ಪಕ್ಕ. ಅದೇ ಹಳೆ ಟೌನ್ ಏರಿಯಾ. ಬೇಡ ಅಂಗ. ಅವ್ರ ಅಣ್ಣ ಹೊಡೆದಿದ್ದು ಹೇಳಿ ಇನ್ನೂ ಕಿವಿಯಲ್ಲಿ ಕುಳಿ. ಅದು ಅಲ್ಲದೆ ಅವ್ರ ಅಪ್ಪ ಬೇರೆ ಪೊಲೀಸ್ ಸ್ಟೇಷನ್ UTC ಕೇಸ್ ಹಾಕಿದ್ದಾನೆ. ಇವಾಗ ನೀವು ಜೆ.ಪಿ. ನಗರಕ್ಕೆ ಹೋಗ್ಬೇಕಾ? ಮೆಜೆಸ್ಟಿಕ್ ಅಲ್ಲಿ ಇರ್ತಾನೆ. ಇವಾಗ ಜೆ.ಪಿ. ನಗರಕ್ಕೆ ಹೋಗ್ಬೇಕು ಅಂದ್ರೆ ಕೆಂಪು ಡಬ್ಬಿಲಿ ಹೋಗ್ಬೇಕು. ಕೆಂಪು ಡಬ್ಬಿ? ಕೆಂಪು ಡಬ್ಬಿ ಗೊತ್ತಿಲ್ವಾ? ನಮ್ BTS ಬಸ್. ಓ, ನಿಮ್ಮ ವಾಹನ. ಸರಿ ಸರಿ. 2E ಅಂತ ಬಸ್ ಇರು. 2E. ಸರಿ, ಹತ್ಕೊಳ್ಬೇಕು. ಕಂಡಕ್ಟರ್ ಹತ್ರ ಮಾತ್ರ ಚೇಂಜ್ ಮಾಡಿ ಕೊಡು. ಅವ್ರು ಯಾರು ಬಿಡಲ್ಲ, ಆಯ್ತಾ? ಇಳ್ದ್ಬಿಟ್ಟು ಸ್ಟ್ರೈಟ್ ಹೋಗ್ಬೇಕು. ಸ್ಟ್ರೈಟಾ? ಆಮೇಲೆ ರೈಟ್. ರೈಟ್. ಸರಿಯಪ್ಪ. ಆಮೇಲೆ ರೈಟ್ ತಗೊಂಡ್ರ ಎಡಗಡೆಗೆ ನಮ್ಮ ಮಾವನ ಮನೆ ಇದೆ. ಮಾವನ ಮನೆ? ಹೂ ಸ್ವಾಮಿ, ಈಗ ಇರುತ್ತಲ್ಲ ಕೇಸ್ ನಡೀತಾ ಇದೆ ನಮ್ಮ ಪೊಲೀಸ್ ಸ್ಟೇಷನ್. ಓಹೋ, ಪೊಲೀಸ್ ಸ್ಟೇಷನ್. ಹೇಳಿ ಹೇಳಿ. ಎಡಗಡೆಗೆ ಪೊಲೀಸ್ ಸ್ಟೇಷನ್, ಬಲಗಡೆಗೆ ನಿಮ್ಮ ರಂಗಶಂಕರ ಇದೆ. ಓ ಹೌದಾ? ಸರಿ, ಹಾಗಿದ್ದರೆ ನೀವು ಹೇಳಿದೇ ತರದಲ್ಲಿ ಅದೇ ತರ ವಾಹನದಲ್ಲಿ ನಾನು ಜೆ.ಪಿ. ನಗರಕ್ಕೆ ಹೋಗಿದ್ದೇನೆ. ಹೋಗಿ ಬನ್ನಿ. ಧನ್ಯವಾದಗಳು ಧನ್ಯವಾದಗಳು. ಶೀಘ್ರವೇ. ಅಲ್ಲ, ಅವರಂತೂ ಹೋಗ್ಲಿಲ್ಲ, ನಾವಾದ್ರೂ ರಾಗಿಣಿ MMS ನೋಡೋಣ ಬಾ. Okay, you guys.
ಏನು ನೃತ್ಯ. ಇದನ್ನು ನೋಡ್ತಾ ಇದ್ರೆ ನನಗೆ ಅನ್ಸುತ್ತೆ ನಾನು ಕೂಡ ಒಂದು ನೃತ್ಯದಲ್ಲಿ ಪಾಲ್ಗೊಳ್ಳಬೇಕು ಅಲ್ಲವೇ? ಅದಕ್ಕಾಗಿ ನಾನು ಈಗ ದೂರವಾಣಿಯ ಮುಖಾಂತರ ನಮ್ಮ ಯೋಗರಾಜ ಭಟ್ ಅವರನ್ನು ಮಾತಾಡಿಸಿದ್ದೇನೆ. ಅವರ ಜೊತೆ ಮಾತಾಡಿ ಅವರ ಮುಂದಿನ ಒಂದು ಚಿತ್ರದಲ್ಲಿ ನನಗೂ ಒಂದು ಚಿಕ್ಕ ಪಾಲನ್ನು ಕೊಡ್ಲಿಕ್ಕೆ ಕೇಳಿದ್ದೇನೆ. ಆದರೆ ಅವರು ಅದರಲ್ಲಿ ಪಾತ್ರ ಮಾಡಲು ನನಗೆ ಕಂಠೀರವ ಸ್ಟುಡಿಯೋಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಸ್ಟೇಡಿಯಂ ಅಲ್ಲ, ಸ್ಟುಡಿಯೋ. ಕಂಠೀರವ ಸ್ಟೇಡಿಯಂ ಎಲ್ಲಿದೆ, ಸ್ಟುಡಿಯೋ ಎಲ್ಲಿದೆ? ಕಂಠೀರವ ಸ್ಟುಡಿಯೋ ನಂದಿನಿ ಲೇಔಟ್ ಅಲ್ಲಿ ಇದೆಯಂತೆ. ನಾನು ಇರುವುದು ಜಯಂತಿ ನಗರದಲ್ಲಿ. ಇಲ್ಲಿಂದ ನಂದಿನಿ ಲೇಔಟ್ಗೆ ಹೋಗುವುದು ಹೇಗೆ? ಯಾರಿಗಾದರೂ ಗೊತ್ತಾ? ತ್ರಿಚಕ್ರ ವಾಹನವನ್ನು ನಾನು ಉಪಯೋಗಿಸಿಕೊಂಡು ಹೋಗುತ್ತೇನೆ ನಂದಿನಿ ಲೇಔಟ್ಗೆ. ಆದ್ರೆ ಯಾವ ಬರ್ತಾ ಇದೆ ಇಲ್ಲೊಂದು. ನಿಲ್ಲಿ 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 ಸ್ವಾಮಿ ನಿಲ್ಲಿ. ಅಲ್ಲಿಗೆ ನನಗೆ ನಂದಿನಿ ಲೇಔಟ್ಗೆ ಹೋಗಬೇಕಲ್ಲ. ಅಲ್ಲಿ ಹೋಗಲ್ಲ, ಎಂಜರ್ಡ್ ಹೋಗುತ್ತೆ, ಬರ್ತೀರಾ? MC ರೋಡ್ ಅಲ್ಲಿಂದ ನಂದಿನಿ ಲೇಔಟ್ ಹತ್ತಿರವಾಗುತ್ತದೆಯೇ? ಹೌದು, ಮೀಟರ್ ಹಾಕ್ತೀನಿ. ಮೀಟರ್ ಮೇಲೆ 100 ರೂಪಾಯಿ. ಮೀಟರ್ ಮೇಲೆ 100 ರೂಪಾಯಿ? ಹೌದು ಸರ್, ಬನ್ನಿ ಕೂತ್ಕೊಳ್ಳಿ. ಇಲ್ಲಿಂದ ನಂದಿನಿ ಲೇಔಟ್ ಹೆಂಗಂದ್ರೆ MG ರೋಡು, ಯಲಹಂಕ,
ನಂದಿನಿ ಅವರು ಶಾರ್ಟ್ ಕಟ್ ರೂಟ್ ಓದ್ಕಡೆ ಮಾಡುತ್ತಿಲ್ಲ ತಾನೆ. ಇಲ್ಲ ಸರ್, ದೇವ್ರ ತರ ಬಟ್ಟೆ